ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ರೀಸೆಂಟಾಗಿ ಹೋಗಿರೋಂಥ ಕೇರಳ ವಯನಾಡ್ ಟ್ರಿಪ್ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಮನೆಗಳು. ವಯನಾಡ್ ಅಂದರೆ ಗೊತ್ತು, ಕಾಫಿ ಪ್ಲ್ಯಾಂಟೇಷನ್ಸ್ಗೆ ಫೇಮಸ್ಸು ಅಂತ ಹೇಳಿ. ಅಲ್ಲಿ ನೋಡಿ ಕೇರಳ ಸೈಡ್ ಮನೆಗಳು ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ, ಒಂದಕ್ಕಿಂತ ಒಂದು ಚೆನ್ನಾಗಿ ಮನೆಗಳು, ಅವರ ಗಿಡಗಳು, ಹೂವಿನ ಗಿಡಗಳು ಎಲ್ಲ ನೋಡಿ ನಂಗೆ ತುಂಬ ಖುಷಿ ಆಯಿತು. ಆಮೇಲೆ ಅವ್ರ ಮನೆ ಸ್ಟೈಲ್ಸು ಅಷ್ಟೇ ತುಂಬ ಡೀಸೆಂಟಾಗಿ ಪೇಂಟಿಂಗ್ ಕಲರ್ಸ್ ಎಲ್ಲ ನೋಡೋದಕ್ಕೆ ವಾವ್ ಅನಿಸ್ತು. ಎಲ್ಲ ಪ್ರತಿಯೊಂದು ಮನೆಯೂ ಅಷ್ಟೇ ಒಂದಕ್ಕಿಂತ ಒಂದು ಚಂದ. ನೋಡೋದಕ್ಕೆ ಖುಷಿ ಆಯಿತು ಮನೆಗಳು ನೋಡೋದಕ್ಕೆ. ಕೇರಳ ಹೋಗಬೇಕು ಅಂತ ಹೇಳ್ತಾರೆ, ಖಂಡಿತವಾಗಿಯೂ ಹೌದು. ಹೇಳ್ತಾರೆ ಕೇರಳ ಸೈಡ್ ಮನೆಗಳು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಯಾಕಂದರೆ ಅವ್ರ ಆರ್ಕಿಟೆಕ್ಚರು ಅಷ್ಟೇ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಆರ್ಕಿಟೆಕ್ಚರ್ ಇರುತ್ತೆ. ಕೆಲವು ಟ್ರೆಡಿಷ್ನಲ್ ಹೌಸಸ್ಸು ತುಂಬ ಚೆನ್ನಾಗಿರುತ್ತೆ, ಮಾಡರ್ನ್ ಹೌಸಸ್ ಕೂಡ ತುಂಬ ಚೆನ್ನಾಗಿ ಕಟ್ಟಿಸ್ತಾರೆ. ಆ್ಯಂಡ್ ಅವರ ಪೇಂಟಿಂಗ್ ಕಲರ್ಸು ಅಷ್ಟೇ ಲೈಟಾಗಿ ರಿಚಾಗಿ ಎಲಿಗೆಂಟಾಗಿ ಕಾಣುತ್ತೆ. ಕಲರ್ ಬ್ರೈಟ್ ಪೇಂಟಿಂಗ್ಸ್ ಎಲ್ಲ ಅವ್ರು ಮೋಸ್ಟ್ಲಿ ಮಾಡಲ್ಲ. ಆ್ಯಂಡ್ ವುಡನ್ ಟಚ್ ಜಾಸ್ತಿ ಕೊಡ್ತಾರೆ. ಹಾಗೆ ಜಾಸ್ತಿ ರೂಫಿಂಗ್ ಎಲ್ಲ ಟೈಲ್ಸಿಂದ ಮಾಡ್ತಾರೆ, ಸೊ ಅದು ಲುಕ್ಕಾಗಿ ಕಾಣಿಸುತ್ತೆ. ಹಾಗೆ ಸುತ್ತ ಗ್ರೀನರಿ, ಯಾಕಂದರೆ ವಯನಾಡ್ ಅಂದರೆ ಗೊತ್ತಲ್ಲ, ಕಾಫಿ ಪ್ಲ್ಯಾಂಟೇಷನ್ಸು, ಆಮೇಲೆ ಪೆಪ್ಪರು ಅದೆಲ್ಲ ಇರೋದ್ರಿಂದ ತುಂಬ ಚೆನ್ನಾಗಿ ಗ್ರೀನರಿ ಇತ್ತು ಸುತ್ತಲೂ. ಆಮೇಲೆ ನಾವು ಸ್ಟೇ ಇದ್ದಿದ್ದು ವಯನಾಡಲ್ಲಿ ಸ್ಟೆರ್ಲಿಂಗ್ ಹೋಟೆಲ್ ಅಂತ ಹೇಳಿ. ಅದು ನಿಮಗೆ ಇನ್ನೊಂದು ವ್ಲಾಗಲ್ಲಿ ತೋರಿಸ್ತೀನಿ ನಾನು. ಬಟ್ ಆನ್ ದ ವೇ ನಮಗೆ ಸ್ಟೆರ್ಲಿಂಗ್ ಹೋಗ್ಬೇಕಾದ್ರೆ ನಮಗೆ ಈ ಥರ ಮನೆಗಳೆಲ್ಲ ಕಾಣಿಸಿದ್ವು, ತುಂಬ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಮನೆಗಳು ನೋಡೋದಕ್ಕೆ. ಆಮೇಲೆ ನಾವು ಸುಲ್ತಾನ್ ಬೇತ್ರಿ ಅನ್ನೋ ಜಾಗನ ಕ್ರಾಸ್ ಮಾಡಿ ಹೋಗಬೇಕಿತ್ತು ವಯನಾಡಿಗೆ ಹೋಗಬೇಕಾದ್ರೆ. ಸುಲ್ತಾನ್ ಬೇತ್ರಿ ಜಾಗದ ಬಗ್ಗೆ ನಿಮಗೆಲ್ಲ ಹೇಳಲೇಬೇಕು. ತುಂಬ ಕ್ಲೀನ್ ಆ್ಯಂಡ್ ನೀಟ್ ಸಿಟಿ ಆಯಿತಾ. ಪ್ರತಿ ಒಂದು ಜಾಗದಲ್ಲೂ, ಈವನ್ ಬಸ್ ಸ್ಟಾಪ್ಸಲ್ಲಿ ಕೂಡ ಅಷ್ಟು ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಜಾಗನ. ಯಾರೂ ಒಂದು ಸ್ವಲ್ಪನೂ ಕಸ ಧೂಳು, ಆಮೇಲೆ ಒಂದು ಪೇಪರು, ಚಾಕ್ಲೇಟ್ ರ್ಯಾಪರ್ ಆಗಲಿ ನಾನು ಎಲ್ಲೂ ನೋಡಲಿಲ್ಲ. ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸಿಟಿನ. ನೀವೇ ನೋಡ್ಬೋದು, ರೋಡ್ಸ್ ಎಲ್ಲ ಕ್ಲೀನಾಗಿ ಗುಡ್ಸಿಟ್ಟಂಗಿದೆ ಸಿಟಿ ರೋಡ್ಸ್ ಎಲ್ಲ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲೀನ್ ಆ್ಯಂಡ್ ಟೈಡಿ ಆಗಿದೆ ಸಿಟಿ. ತುಂಬ ಖುಷಿ ಆಯಿತು. ಅಷ್ಟು ಚೆನ್ನಾಗಿ ಅದೇ ಎಲ್ಲರೂ ಅವ್ರವ್ರ ಸಿಟಿನ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಖುಷಿ ಆಯಿತು. ಆ್ಯಂಡ್ ಇನ್ನೊಂದು ಹೇಳಲೇಬೇಕು, ಅಲ್ಲಿ ರೋಡ್ಸಲ್ಲಿ ಫುಟ್ಪಾತಲ್ಲಿ ಒಂದು ಹೂವಿನ ಗಿಡದ್ದು ಪಾಟ್ಸ್ ಎಲ್ಲ ಹಾಕಿದ್ರೆ ಆಯಿತಾ, ಅದರಲ್ಲೆಲ್ಲ ಹೂವಿನ ಗಿಡ ಬೆಳೆದಿದ್ರು. ಆ್ಯಂಡ್ ಎಲ್ಲೂ ಬಾಡಿ ಹೋಗಿರಲಿಲ್ಲ, ಅಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿತ್ತು. ಆ್ಯಂಡ್ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಎಲ್ಲರೂ ಅದೇ ಥರ ಸಿಟಿ ಮೇಂಟೈನ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಹಾಗೆ ಎಲ್ಲ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಲಿಟ್ರಸಿ ರೇಟ್ ಕೂಡ ಹೈ ಎಲ್ಲ ಸ್ಟೇಟ್ಸಿಗೆ ಕಂಪೇರ್ ಮಾಡಿದರೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಜನರು ಅಲ್ಲಿ ಲಿಟ್ರೇಟ್ ಆಗಿರ್ತಾರೆ. ಹಾಗೆ ಹೊರಗಡೆಯಿಂದಲೇ ಎಷ್ಟು ಚೆನ್ನಾಗಿರುತ್ತೆ, ಒಳಗಡೆ ಇಂಟೀರಿಯರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಜಾಗ ಇರ್ಬೋದಲ್ಲ. ಅದು ನೋಡಿ, ಹೊರಗಡೆಯಿಂದಲೇ ನಾನೆಲ್ಲ ಮನೆ ಅಷ್ಟು ಚೆನ್ನಾಗಿ ನೀಟಾಗಿ ಹೋಗ್ತಿದ್ದಾರೆ. ಖುಷಿ ಆಯಿತು. ಆ್ಯಂಡ್ ಮನೆಗಳು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಅಲ್ವಾ. ಒಂದಕ್ಕಿಂತ ಒಂದು ಚೆನ್ನಾಗಿರೋ ಮನೆಗಳು. ಆ್ಯಂಡ್ ಅವ್ರ ಗಾರ್ಡನ್ನು ಅಷ್ಟೇ ಯುನೀಕ್ ಆಗಿದೆ. ಆ್ಯಂಡ್ ಅಷ್ಟೇ ವೆಲ್ ಕಲ್ಚರ್ಡ್ ಅವರು, ರಿಚ್ ಇನ್ ಕಲ್ಚರ್ ಅಲ್ಲ ಅವರು, ರಿಚ್ ಇನ್ ಕಲ್ಚರ್. ಆ್ಯಂಡ್ ಟೆಂಪಲ್ಸು ಅಷ್ಟೇ ಗಾಡ್ಸ್ ಓನ್ ಸಿಟಿ ಅಂತಾರಲ್ಲ ಹಾಗೆ, ಅದಕ್ಕೆ ಒಂಥರ ಫೇಮಸ್ ಆಗಿದೆ ಅನಿಸುತ್ತೆ ವಯನಾಡು. ನೋಡಿ, ಸುಲ್ತಾನ್ ಬೇತ್ರಿ ಸಿಟಿ ಎಂಟರ್ ಆಗಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ರೋಡ್ಸ್ ಎಲ್ಲ ಗುಡ್ಸಿಟ್ಟಂಗಿದೆ ಅಲ್ವಾ ರೋಡ್ಸು. ಯಾಕಂದರೆ ಅಂಗಡಿ ಮುಂದೆ ಪ್ರತಿಯೊಬ್ಬರು ಹಾಗೆ ಮೇಂಟೈನ್ ಮಾಡ್ತಾರೆ ಅನಿಸುತ್ತೆ ಸರ್. ಪ್ರತಿದಿನ ಕ್ಲೀನಾಗಿ ಎಲ್ಲೂ ಪೇಪರು, ಪ್ಲಾಸ್ಟಿಕ್ಕು ಏನೂ ಬಿಸಾಕದೆ ಅಷ್ಟು ಚೆನ್ನಾಗಿಟ್ಟಿದ್ದಾರೆ ನೋಡಿ. ಎಲ್ಲೆಲ್ಲಿ ಪಾಟ್ಸ್ ಕಾಣ್ತಾ ಇದೆ ನೋಡಿ, ಸುಲ್ತಾನ್ ಬೇತ್ರಿ ಕ್ಲೀನ್ ಸಿಟಿ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಅವರು ಇಟ್ಟಿದ್ದಾರೆ ಅಷ್ಟೇ. ಇಲ್ಲಿ ನೋಡಿ ಬಸ್ ಸ್ಟಾಪ್, ಇದೆಲ್ಲ ಬಸ್ ಸ್ಟಾಪ್ ನೋಡಿ. ಬಸ್ ಸ್ಟಾಪ್ ಕೂಡ ಅಷ್ಟು ಚೆನ್ನಾಗಿದೆ. ನಮ್ಮೂರಲ್ಲಿ ಬಸ್ ಸ್ಟಾಪ್ಸ್ ಎಲ್ಲ ಹೇಗೆ ಚಾಕ್ಲೇಟ್ಸ್ ಜನರು ಕಲಿಬೇಕಷ್ಟೇ. ಚಾಕ್ಲೇಟ್ ರ್ಯಾಪರ್ ಬಿಸಾಕೋದಾಗಲಿ, ಪೇಪರ್ ಬಿಸಾಕೋದಾಗಲಿ ಅದನ್ನೆಲ್ಲ ಮಾಡಬಾರ್ದು. ಆ್ಯಂಡ್ ಮೋರೋವರ್ ಇನ್ನೊಂದು ಹೇಳಲೇಬೇಕು, ಇಲ್ಲಿಗೆ ಬಂದಾಗ ಜುಬ್ಲಿ ಹೋಟೆಲ್ಗೆ ಹೋಗೋದಂತೂ ತಪ್ಪದೆ ಯಾರೂ ಮರಿಬೇಡಿ. ಯಾಕಂದರೆ ತುಂಬ ಚೆನ್ನಾಗಿದೆ, ವಾವ್ ಅನ್ನೋ ಒಂಥರ ಇದೆ ಫುಡ್ ಅಲ್ಲಿದು. ಸ್ಪೆಷಲಿ ಅಲ್ಲಿ ಬಿರಿಯಾನಿ ಆಗಿರ್ಬೋದು, ಆ್ಯಂಡ್ ಫಿಶ್ ಆಗಿರ್ಬೋದು, ಸಖತ್ ಯಮ್ಮಿ ಆಗಿತ್ತು. ಆ್ಯಂಡ್ ನಾವು ಕೂಡ ಸಖತ್ತಾಗಿತ್ತು ಊಟ ಮಾತ್ರ. ಇದು ಪರೋಟ, ಹಿಟ್ಟಿನ ಗೀ ರೈಸ್.